ನಮಸ್ಕಾರ ರೈತ ಬಂದವರೆ, ಇದೇ ನೋಡಿ ನಮ್ಮ ಮೆಣಸಿನ ಗಿಡದ ಹೊಲ ಹೇಗಿದೆ ನೋಡಿ. ಏನಪ್ಪ ಅಂತಂದರೆ ಆಲ್ರೆಡಿ ನಿಮ್ಗೆ ವಿಡಿಯೋ ಹಾಕಿದ್ದೇ ಇದೆ. ಸಣ್ಣದಿದ್ದಾಗ ಮತ್ತು ಗೊಬ್ಬರ ಹಾಕ್ಬೇಕಾದ್ರೆ ಕಳೆ ತೆಗೆದು ಅದನ್ನೆಲ್ಲ ಕೂಡ ವಿಡಿಯೋ ಹಾಕಿದ್ದೆ. ಅವಾಗ ಹೆಂಗಿದೆ ಮತ್ತು ಇವಾಗ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳಿಸಿ. ಮತ್ತು ನೋಡಿ ನಮ್ಮ ಮೆಣಸಿನ್ಕಾಯಿ ಕೂಡ ತುಂಬ ಚೆನ್ನಾಗಿದ್ದಾವೆ. ಒಂದು ಗಿಡಕ್ಕೆ ಏನಿಲ್ಲ 100 ಕಾಯಿ ಇದಾವೆ. ಆರಾಮ್ಸಿ ಒಂದು 100 ಕಾಯಿ ಆಗ್ತವೆ. ತುಂಬ ಚೆನ್ನಾಗಿ ಬಂದೈತಿ. ಇನ್ನೂ ಉಳ್ಳಾಗಡ್ಡಿ ಇಲ್ಲ, ಇನ್ನೂ ಕಿತ್ತಿಲ್ಲ, ಹಾಗೇ ಇದೆ. ಇನ್ನೊಂದು ವಾರದಲ್ಲಿ ಕೀಳ್ತೀವಿ. ಮತ್ತು ಹೊಲದ ಮಧ್ಯೆ ನಾವು ಒಂದು ಸ್ವಲ್ಪ ನಮ್ಮ ಮನೆ ಪೂರ್ತಕ್ಕೆ 1 kg ಅಷ್ಟು ಬೆಳ್ಳುಳ್ಳಿ ಹಾಕಿದ್ವಿ. ಅಲ್ಲೆಲ್ಲೆಲ್ಲಿ ಹಾಕಿರ್ತೀವಿ. ಬೆಳ್ಳುಳ್ಳಿ ಕೂಡ ತುಂಬ ಚೆನ್ನಾಗಿ ಬಂದೈತಿ. ಜವರ ಬೆಳ್ಳುಳ್ಳಿ ನೋಡಿ. ಜವರ ಬೆಳ್ಳುಳ್ಳಿ ಹಾಕಿದ್ವಿ. ಮನೆ ಪೂರ್ತಿಗೆ ಆಗ್ತಾವೆ, ಸರಿನಾ. ನಾವು ನಮ್ಮ ಮನೆ ಪೂರ್ತಿಗೆ ನಮ್ಮ ಮೆಣಸಿನ ಗಿಡ ಆಯಿತು, ಈರುಳ್ಳಿ ಹೊಲದಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿರ್ತೀವಿ. 1.5 kg 1 kg ಅಷ್ಟು ಬೆಳ್ಳುಳ್ಳಿ ಹಾಕಿರ್ತೀವಿ. ತುಂಬ ಚೆನ್ನಾಗಿ ಬಂದೈತಿ ನೋಡಿ. ಇಲ್ಲೇ ಇಷ್ಟೇ ಸ್ವಲ್ಪ ಹಾಕಿದ್ವಿ, ಒಂದು 20 ಫೂಟ್ ಅಷ್ಟೇ. 20 ಫೂಟ್ ಇಲ್ಲ, ಒಂದು 10-15 ಫೂಟ್ ಹಾಕಿದ್ವಿ. ಅವಾಗೆಲ್ಲ ಒಂದು 4 ಫೂಟು ಒಂದು ಹಾಕಿದ್ವಿ. ತುಂಬ ಚೆನ್ನಾಗಿ ಬಂದೈತಿ ರೈತ ಬಂದವರೇ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಮ್ಮ ಈರುಳ್ಳಿ ಮತ್ತು ಮೆಣಸಿನ ಹೊಲಕ್ಕೆ ಬಂದಿದ್ದೆ. ಈರುಳ್ಳಿ ಇನ್ನೇನು ಬಂದಿದೆ ಕೇಳಬೇಕಾ, ಸ್ವಲ್ಪ ರೇಟ್ ಇಲ್ಲ ಅಂತಂದು ಬಿಟ್ಟಿದ್ವಿ. ಇನ್ನು ರೇಟ್ ಸಿಗುತ್ತೆ. ರೇಟ್ ಆಗಿದೆ ಅಂತಂತ ಹೇಳ್ತಾರೆ. ನಿನ್ನೆ ಶನಿವಾರ ಚಲೋ ಆಗೈತಿ ಮಾರ್ಕೆಟ್ನಾಗ ಅಂತ ಹೇಳಿದ್ರು. ಅದೆಲ್ಲ ಮಂಗಳವಾರದಿಂದ ಕೇಳಬೇಕು, ಉಳ್ಳಾಗಡ್ಡಿ ಕೇಳಬೇಕು. ಇದೆ ನೋಡಿರಿ, ಉಳ್ಳಾಗಡ್ಡಿ ಮತ್ತು ಮೆಣಸಿನ ಗಿಡನೂ ತುಂಬ ಚೆನ್ನಾಗಿದೆ. ನಾವು ಪೊಟ್ಯಾಶು ಮತ್ತು ಯೂರಿಯಾ ಗೊಬ್ಬರ ಮತ್ತು ಅದು 18-26 ಹೊಡಿಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಅದನ್ನು ತುಂಬ ಚಿಕ್ಕದಿತ್ತು, ವಿಡಿಯೋ ಮಾಡಿಬಿಟ್ಟು ಇದು ಮಾಡಿದ್ದೆ. ಇವಾಗ ನೋಡಿ ಹೆಂಗಾಗಿದೆ ನಮ್ಮ ಹೊಲ. ಇದು ತುಂಬ ಚೆನ್ನಾಗಿ ಬಂದೈತಿ. ಏನಪ್ಪ ಅಂದ್ರೆ ಇನ್ನೂ ಮೊನ್ನೆ ಒಂದು ತಿಂಗಳಿಂದ ಸ್ವಲ್ಪ ಮಳೆ ಆಗಿತ್ತು ಅಂದರೆ ಇನ್ನೂ ತುಂಬ ಚೆನ್ನಾಗಿರೋದು. 1.5 ತಿಂಗಳಾಯ್ತು ಈಗ ಮಳೆ ಇಲ್ಲ, ಆದರೂ ತುಂಬ ಚೆನ್ನಾಗಿ ಫಸಲು ಬೆಳೆದು ನಿಂತೈತಿ. ಅತಿ ಗೊಬ್ಬರನ ಹಾಕ್ಬಾರ್ದು. ನಮ್ಮ ಹೊಲಕ್ಕೆ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು. ಕಡಿಮೆ ಪ್ರಮಾಣದ ಗೊಬ್ಬರ ಹಾಕಿದ್ರೆ ಮಳೆ ಇಲ್ಲ ಅಂದರೆ ತಡ್ಕೊಳತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮೆಣಸಿನ ಗಿಡ ಹೊಲ. ಈ ಮೆಣಸಿನ ಗಿಡದ ಹೊಲದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ, ಸರಿನಾ ರೈತ ಬಾಂಧವರೇ. ಇನ್ನೂ ತುಂಬ ಚೆನ್ನಾಗಿದೆ. ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಇನ್ನೊಂದು ಸರಿ ನೋಡಿ. ಇನ್ನೂ ತುಂಬ ಚೆನ್ನಾಗಿ ಬೆಳೆದಿದೆ. ಸ್ವಲ್ಪ ಕಳ್ರ ಕಾಟ ಇದೆ ಮೆಣಸಿನ ಗಿಡಕ್ಕೆ. ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರಬೇಕು ನಾವು ಕಳ್ಳರದಿಂದ. ಮತ್ತು ಇಲ್ಲಿನ ತುಂಬ ತಿನ್ನಕ್ಕಂತವು, ಮತ್ತು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕಳ್ಳರು ಸಹಜ. ಎಷ್ಟಾಗ್ತಾವೋ ನೋಡ್ಬೇಕು, ಸರಿನಾ. ಒಂದು ಮೆಣಸಿನ ಗಿಡ ಇನ್ನೊಂದು ಸಾರಿ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ರೈತ ಬಂದವರೇ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.